ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನೀವೆಲ್ಲ ನೋಡಿರ್ಬೇಕು. ನಾವು ಒಂದು 2 ವಿಡಿಯೋ ಅಪ್ಲೋಡ್ ಮಾಡಿದೆ. ಯಾವ್ಯಾವ ಮಾಡಿದ ಅಂದ್ರೆ, ಒಂದು ಮಾಡಿದ ಮರ್ಯಾದೆ ರಾಮಾಯಣ ಜಾನು ಮೂವಿ ಶೂಟಿಂಗ್ ಪ್ಲೇಸು, ಇನ್ನೊಂದು ಜಾನು ಮೂವಿ ಸಾಂಗ್ ಶೂಟ್ ಆಗಿನ ಪ್ಲೇಸ್ ಮಾಡಿದೆ. ಸೊ ಅದು ಮಾಡ್ತಿನ್ಕೆ ಏನಾಗಿದೆ ಅಂದ್ರೆ, ನನಗೆ ಇಬ್ಬರು ಕಮೆಂಟ್ ಈ ರೀತಿ ಬಂದದ, ಮ್ಯಾಲಿಂದು ವಿಡಿಯೋ ಮಾಡಬೇಡ ಅಂತ ಬಂದದ. ಎಲ್ಲಿಂದ ಬಂದದ ಅಂದ್ರೆ, ಯಾರ್ಯಾರು ಹಾಕ್ಯಾರ, ಡಾಕ್ಟರ್ ಬ್ರ್ಯಾಂಡ್ ಶ್ಯಾಮ್ ಸಮೀರ್ ಇಷ್ಟ ಅವರು ಹಾಕ್ಯಾರ ವಿಡಿಯೋ ಮಾಡಬಾರ್ದು ಅಂತನ. ಹೇಳೋಕೆ ಏನದ ಅಂದ್ರೆ, 2 ವಿಡಿಯೋ ಮಾಡೀನಿ. ಅಷ್ಟರಲ್ಲಿ ಡಾಕ್ಟರ್ ಬ್ರೋ ಅವರು ಹೇಳಿದ್ದಾರೆ, ನಾ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸ್ ಅದದು, ನೀನು ಮಾಡಬಾರ್ದು ಅಂತ ಕಮೆಂಟ್ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಬಂದ, DM ಬಂದದ. ನೀವು ಸ್ಕ್ರೀನ್ಶಾಟ್ ನೋಡಿರಿ, ಡಾಕ್ಟರ್ ಬ್ರೋ ಅವ್ರದ್ದು ಆ್ಯಂಡ್ ಶ್ಯಾಮ್ ಸಮೀರ್ ಇಷ್ಟ ಅವ್ರದ್ದು ನೋಡಿರಿ. ಇಬ್ಬರು ಹಾಕಿದ್ದಾರೆ ವಿಡಿಯೋ. ನಿಲ್ಸು ಅಂತ ಒಬ್ರು ಹಾಕಿದ್ದಾರೆ ವಿಡಿಯೋ, ನಾನು ಎಕ್ಸ್ಪ್ಲೋರ್ ಮಾಡೋದಿದೆ ಅಂತ ಒಬ್ರು ಹಾಕಿದ್ದಾರೆ. ಸೊ ನಾನು ಏನು ಹೇಳ್ತಾ ಇದ್ದೀನಂದರೆ, ಇವಾಗ ನಾನು ವೀಡಿಯೋ ಮಾಡಲಿ ಬೇಡ ಅಂತ ಒಂದು ಥಾಟ್ಸ್ ಬರ್ತಾಯಿದೆ. ನನಗೆ ವೀಡಿಯೋ ಮಾಡಲಿ ಬೇಡ ಅಂತ ನಾನು ನಿಮಗೆ ಆಡಿಯನ್ಸಿಗೆ ಕೇಳಕ್ಕೆ ಬಂದಿದ್ದೆ ಅಷ್ಟೇ. ಈ ನಮ್ಮ ಮುಂದೆ ಕಂಟೆಂಟ್ ಕೊಡಲೇ ಬೇಡ ಅಂತ ನೋಡ್ರಿ, ಅವರು ಕಮೆಂಟ್ ಮಾಡ್ಯಾರ. ಈಗ ಏನು ಮಾಡ್ಬೇಕು, ಈಗ ಅವರೆಲ್ಲ ಕಮೆಂಟ್ ಮಾಡ್ತಾರೆ. ಅವ್ರಿಗೆ ಆಲ್ರೆಡಿ ಫುಲ್ 5 ಮಿಲಿಯನ್ 6 ಮಿಲಿಯನ್ ಸಬ್ಸ್ಕ್ರೈಬರ್ ಅವ್ರ ಚಾನಲ್ದಾಗ. ಅಂಥವ್ರು ಕಮೆಂಟ್ ಮಾಡಿ ನಾ ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳತ್ತಾರೆ. ಸೊ ನನ್ನ ತಲೆಗೊಂದು ಡೌಟ್ ಹೊಂಟದಿ, ನಾ ವೀಡಿಯೋ ಮಾಡಬಾರ್ದು ಅಂತ. ನೀವು ಹೇಳ್ರಿ, ಈ ವಿಡಿಯೋ ಮಾಡಂದ್ರೆ ಮಾಡ್ತಾ. ಈಗ ಏನಿಲ್ಲ, ಈಗ ಎಕ್ಸ್ಪ್ಲೋರ್ ಬರ್ಲಿಂಗ್ ವ್ಲಾಗಿಂಗ್ ಕಾಮಿಡಿ ಬರ್ತಾ ಇರ್ತಾವೆ. ಯಾವಾಗ ನೋಡಿದ ಪೈಲ ಭೀ ಕಾಮಿಡಿ ಬರ್ತಾ ಇರ್ತಾವೆ, ಹೋಮ್ ಲೈಫ್ ಸ್ಟೈಲ್ ವ್ಲಾಗ್ ಬರ್ತಾ ಇರ್ತಾವೆ. ನಾ ಎಡ್ಡೆ ಮಾಡಿದ ಪ್ಲೇಸ್ ರಿವೀಲ್ ಮಾಡಿದ ರಿವೀಲ್ ಅಂದ್ರೆ ಅವು ಆಲ್ರೆಡಿ ರಿವೀಲ್ ಆಗಿನೋನೇ ಅವ. ನಾವು ತೋಡ ಎಕ್ಸ್ಪ್ಲೇನ್ ಕೊಟ್ಟಿದ ಹಿಂಗದ ಹಂಗದ ಅಂತ. ಸೊ ಅವ್ರು ಕಮೆಂಟ್ ಹಾಕ್ಯಾರ ನೋಡ್ರಿ, ಖರೆ ತಿಳ್ಕೊಡ್ರಿ. ಇದು ಕಮೆಂಟು ಇವೆಲ್ಲ ಫೇಕ್ ಅವ. ಯಾಕಂದ್ರೆ ಇವು ವಿಡಿಯೋ ಮಾಡೋದಾಗ ಒಂದು ಉದ್ದೇಶ ಏನಂದ್ರೆ, ಇಂಥ ಕಮೆಂಟು ದಿಂದ ತೋಲ್ ಮಂದಿ ಏನು ಮಾಡ್ತಾರಂದ್ರೆ ಫಾಲೋವರ್ಸ್ ಅದು ಮಾಡ್ಕೊಳತ್ತಾರೆ ಇನ್ಸ್ಟಾಗ್ರಾಮ್ದಾಗ. ಅದಕ್ಕೆ ನಾ ಯೂಟ್ಯೂಬ್ದಾಗ ಟ್ರೈ ಮಾಡಿದ್ದು. ಯಾವ ರೀತಿ ಅಂದ್ರೆ, ಅವ್ರ ಕಮೆಂಟ್ ಹಾಕಲ್ ಬಿಡ್ರಿ, ಯಾರು ಭೀ ಡಾಕ್ಟರ್ ಬ್ರೋ ಹಾಕಲ್ಲ, ಶ್ಯಾಮ್ ಸಮೀರ್ ಇಷ್ಟವ್ರು ಹಾಕಲ್ಲ, ವರುಣ್ ಆರಾಧ್ಯ ಯಾರು ಭೀ ಯಾರಂದ್ರು ಒಬ್ಬರು ಕ್ರಿಯೇಟರು ಇನ್ನೊಬ್ಬರು ಕ್ರಿಯೇಟರ್ ಹಿಂಗೆ ಹಾಕಲ್ಲ ಏನು ಕಮೆಂಟ್. ಯಾಕೆ ಹಾಕಲ್ಲಪ್ಪ ಅಂದ್ರೆ, ಅವ್ರಿಗೆ ಗೊತ್ತಿರ್ತದೆ ಕ್ರಿಯೇಟರ್ ನಂಬೋದು ಹೆಂಗಿರ್ತದ ಲೈಫ್ ಅಂಬೋದು. ಒಬ್ಬ ಕ್ರಿಯೇಟರ್ ಒಂದು ವಿಡಿಯೋ ಮಾಡ್ಬೇಕಂದ್ರೆ 10 ಸಲ ಯೋಚನೆ ಮಾಡ್ತಾನ. ವಿಡಿಯೋ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಎಂಡಿಂಗ್ ಮಾಡಬೇಕು ಅಂತ ಇರ್ತದ. ಸೊ ಅವರೆಲ್ಲ ಹಂಗೆ ಕಮೆಂಟ್ ಹಾಕಲ್ಲ. ನೀವು ಮಾಡ್ತಿದ್ದೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾ ಹಂಗೆ ಯಾಕೆ ತೋರಿಸ್ದಂದ್ರೆ ಅವು ಫೇಕ್ ಅವ ಎರಡು. ಯಾಕೆ ತೋರಿಸ್ದಂದ್ರೆ, ಹಿಂಗೆ ಹೆಂಗಾಗ್ಯದಂದ್ರೆ ಇನ್ಸ್ಟಾಗ್ರಾಮ್ದಾಗ ನೀವು ನೋಡಿರ್ಬೇಕು, ಒಬ್ಬೊಬ್ಬರು ಹುಡುಗರು ಯಾವ ಮಾಡ್ತಾರಂದ್ರೆ ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ, 500 ರೂಪಾಯಿ ಹಾಕಿ ಅಣ್ಣ ಅಂತ ಹಿಂಗೆ ಬರ್ತದ. ಅವ್ರು ಅದು ಸ್ಕ್ರೀನ್ಶಾಟ್ ಇಟ್ಕೋತಾರೆ, ನಿಮಗೆ ತೋರಿಸ್ತಾರೆ. ಈ ಅಣ್ಣ ನಾನು 500 ರೂಪಾಯಿ ಕೇಳ್ಯಾನ, ನಾ ಹಾಕ್ಲತ್ತಿದ ನೋಡ್ರಿ ಅಂತ 500 ರೂಪಾಯಿ ಹಿಂಗೆ ಫೋಲು ಟ್ಯಾಪ್ ಮಾಡೋದು, 500 ರೂಪಾಯಿ ಹೋಗಿನ ಸ್ಕ್ರೀನ್ಶಾಟ್ ತೋರಿಸ್ಲತ್ತಾರೆ. ಅವೆಲ್ಲ ಫೇಕ್ ಅವ. ಇದು ಇನ್ಸ್ಟಾಗ್ರಾಮ್ದಾಗ ಒಂದು ಫೀಚರ್ ಅದ ನೋಡ್ರಿ, ಇದು ಮಾರ್ಕ್ ಆ್ಯಸ್ ಅನ್ರೀಡ್ ಅಂತ ಫೀಚರ್ ಅದ. ನೀವು ಯಾಕೆ ಭೀ ಮೆಸೇಜ್ ಮಾಡ್ತಿರಿಲ್ಲ, ಆ ಮೆಸೇಜ್ ಮಾಡಿ ಬ್ಯಾಕ್ ಬರ್ತಿರ್ಕೆ ಅದೇ ಮೆಸೇಜ್ ಮೇಲೆ ಟ್ಯಾಪ್ ಮಾಡಿ ಹಿಡಿದ್ರಿ ಅಂದ್ರೆ ನಿಮಗೆ ಆಪ್ಷನ್ ಬರ್ತಾವೆ. ಅದ್ರ ಮೇಲೆ ನೀವು ಮಾರ್ಕ್ ಆ್ಯಸ್ ಅನ್ರೀಡ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂದ್ರೆ ಅವಾಗ ನಿಮ್ಮ ಮೆಸೇಜ್ ಭೀ ಈ ಥರ ಆಯ್ತದ. ಇದು ಡಾಕ್ಟರ್ ಬ್ರೋ ಮೆಸೇಜ್ ಮಾಡಿಲ್ಲ, ಶ್ಯಾಮ್ ಸಮೀರ್ ಇಷ್ಟ ಅವ್ರು ಮೆಸೇಜ್ ಮಾಡಿಲ್ಲ. ಬಟ್ ಹೇಳೋದೊಂದು ಏನದ ಅಂದ್ರೆ, ಇದು ಎಲ್ಲರಿಗೊಂದು ಅವೇರ್ ಮಾಡೋ ಸಲಿಕಿಂದ ಈ ವಿಡಿಯೋ ತಂದಿದ್ದ. ಅವರೆಲ್ಲ ಯಾಕೆ ಈ ಥರ ಮೆಸೇಜ್ ಮಾಡ್ತಾರಪ್ಪ, ಅವರು ನಮಗೆ ಸಪೋರ್ಟ್ ಮಾಡ್ತಾರೇನ. ಒಬ್ಬ ಹುಡುಗ ವಿಡಿಯೋ ಮಾಡ್ತಾನಂದ್ರೆ ಮಾಡಬ್ರೋ, ಏನೋ ಚೆನ್ನಾಗಿ ಮಾಡ್ಬ್ರೋ ಅಂತ ಹೇಳ್ತಾರೆ. ಹಾಗೆ ಮತ್ತು ನಮ್ಮ ಗೋಲ್ಡನ್ ದೀಪಕ್ ಅವರು ಅವ್ರು ಭೀ ಸಪೋರ್ಟ್ ಮಾಡಿದ್ರು ಪಾಪ. ಒಂದಿನ ಸ್ಟೋರಿ ಹಾಕಿರು ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಟೋರಿ ಹಾಕಿರಿ, ಕಮೆಂಟ್ ಮಾಡಿರಿ ಒಳ್ಳೆ ಎಲ್ಲರಿಗೆ ಥ್ಯಾಂಕ್ಸು. ಹಿಂಗೆ ಡೈಲಿ ವಿಡಿಯೋ ಬರ್ತಾ ಇರ್ತಾವೆ, ನಿಮ್ಮ ಪ್ರೋತ್ಸಾಹ ತೋರಿಸ್ರಿ. ಡೈಲಿ ವಿಡಿಯೋ ನೋಡ್ರಿ, ಕಾಮಿಡಿ ಬರ್ತಾ ಇರ್ತಾವೆ, ವ್ಲಾಗಿಂಗ್ ಬರ್ತಾ ಇರ್ತವೆ. ಹಿಂಗೆ ನಾವು ಯಾಕಡ್ರೋ ಹೋದೆವು ಅಂದ್ರೆ ಇಂಥವು ಪ್ಲೇಸಸ್ಗಳೆಲ್ಲ ನಿಮಗೆ ಏನು ಮಾಡ್ತೀವಿ ಅಂದ್ರೆ ರಿವೀಲ್ ಮಾಡ್ತಾ ಇರ್ತೇವೆ ಅಂತ ಹೇಳ್ತೀವಿ. ಹಂಗೆ ಯಾರು ಮೆಸೇಜ್ ಮಾಡಿಲ್ಲ, ಮಾಡೋದು ಭೀ ಇಲ್ಲ. ಹಿಂಗೆ ಸ್ಕ್ಯಾಮ್ ಆಲತ್ತವ ಇನ್ಸ್ಟಾದಾಗ ಹಿಂಗೆಲ್ಲ. ಈಗ ನೋಡಿರ್ಬೇಕು, ಕಿಪ್ಪಿ ಕೀರ್ತಿ ಮೆಸೇಜ್ ಮಾಡ್ಯಾಳ, ನನಗೆ 500 ರೂಪಾಯಿ ಹಾಕಂದಳ. ಅವ್ರು ಮೆಸೇಜ್ ಮಾಡ್ರೆ, ಮೆಸೇಜ್ ಮಾಡ್ಯಾನ ನೀವು ನೋಡಿರ್ಬೇಕು. ಅವ್ರು ಎಲ್ಲರೂ ಅಕ್ಕ ಏನಿಲ್ಲ, ಒಬ್ಬೊಬ್ರು ಹಾಕ್ಲತ್ತಾರ, ಹೊಸ ಮಂದಿ ಹಾಕ್ಲತ್ತಿಲ್ಲ ಅಂತ ನಾ ಹೇಳತ್ತಿಲ್ಲ. ಹಾಕ್ತಾರ, ಒಬ್ಬರಿಬ್ಬರು ಹಾಕ್ತಾರ. ಅದ್ರ ಒಳಗೆ ಏನದ ಅಂದ್ರೆ ಒಲ್ಲಿ ಇನ್ನ ಬಾಕಿದವ್ರು ಏನಾರ ಅಂದ್ರೆ ಫೇಕ್, ಎಲ್ಲ ಫೇಕ್ ತೋರ್ಸೋದು. ರೊಕ್ಕ ಫಾಲೋವರ್ಸ್ ಅದು ತೊಗೊಳತ್ತಾರ, ಲೈಕ್ ಅದು ತೊಗೊಳತ್ತಾರ, ವ್ಯೂಸ್ ಅದು ತೊಗೊಳತ್ತಾರ. ರೊಕ್ಕ ಹಾಕೋರು ಒಬ್ಬರಿಬ್ಬರು ಮೂಗರ್ಯಾರ ಇನ್ಸ್ಟಾಗ್ರಾಮ್ದಾಗ. ಅವ್ರು ನಿಮ್ಗೆ ಎಲ್ಲ ಗೊತ್ತದ, ಅವ್ರ ಫಾಲೋವರ್ಸ್ ಎಲ್ಲ ಒಳ್ಳೆಯರ ಫಾಲೋವರ್ಸ್ ಬೇಸ್ ಎಲ್ಲ ಕರೆಕ್ಟ್ ಅದಂದು ನಿಮ್ಗೆ ಗೊತ್ತದ. ಬಟ್ ಇವ್ರು ಇನ್ನೂ ಸ್ವಲ್ಪ ಮಂದಿ ಯಾವ ರೀತಿ ಅದ ಅಂದ್ರೆ ಫೇಕ್ ಮಾಡ್ತಾರ. ನಾ ಅದಕ್ಕೆ ಏನದಂದ್ರೆ ನಿಮ್ಗೆ ಅವೇರ್ ಮಾಡ್ತಂದಿದ್ದ. ಹಂಗೆ ಯಾರಿಗೂ ಕಮೆಂಟ್ ಹಾಕಂಗಿಲ್ಲ. ಕಮೆಂಟ್ ಹಾಕಿದ್ರು ನಾವು ಒಳ್ಳೇದು ಮಾಡ್ತೀವಿ, ಚೆನ್ನಾಗಿ ಮಾಡಂತ ಇರ್ತಾರೆ. ಹಿಂಗೆ ನೀವು ಎಲ್ಲ ನೋಡಿರ್ಬೇಕು. ಅದಕ್ಕೆ ನಾ ಇದು ಒಂದು ವಿಡಿಯೋ ಮಾಡಿ ಎಲ್ಲರಿಗೆ ಹೇಳಾರಂತ ಬಂದೆ. ನಂದರ ಟಾಪಿಕ್ ಇದಿಲ್ಲ, ನೀವು ಮಾತು ಸಿಗುತ್ತೆ ಈ ಕಾಮಿಡಿ ವಿಡಿಯೋದಾಗ. ಇದೇ ಸೆಟಪ್ ಹೆಂಗಂದು ಕಮೆಂಟ್ ಮಾಡಿರಿ. ಯೂಟ್ಯೂಬ್ ಸಲಕ್ಕೆ ಸೆಟಪ್ ಮಾಡಿದ್ದೆವು.
ಹೆಂಗದ ನಿಮ್ದೊಂದು ಕಮೆಂಟ್ ಬರಲಿ. ಇಂಥವೇ ವಿಡಿಯೋ ಬೇಕಾದ್ರೆ ನೀವು ನಮ್ಮ ಚಾನಲ್ KA38 ವ್ಲಾಗರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಡೈಲಿ 2-3 ವಿಡಿಯೋ ಬರ್ತಾ ಇರ್ತಾವ ಅಂತ ಹೇಳಲ್ಲ, ಒಂದೇ ಬರ್ತದ ಖರೆ ಪೂರ ಕಾಮಿಡಿ ಇರ್ತದೆ. ನೀವು ನೋಡ್ಬೇಕು ನಗಬೇಕು ಅಂತ ವಿಡಿಯೋ ಇರ್ತದ. ನಿಮಗೆ ಹೇಳಕ್ಕೆ ಏನದಂದ್ರೆ ಸ್ಟಾರ್ಟಿಂಗ್ ತೊಳೆನ ತೋಲಿದ್ರಲ್ಲಿ ಸ್ಟಾರ್ಟ್ ಮಾಡ್ದೆ. ಸೊ ಅದು ಏನಿಲ್ಲ ಫೇಕ್ ಅದ. ನಾ ನಿಮ್ಗೆ ಅವೇರ್ ಮಾಡೋ ಸಲಿಗಿನ ವಿಡಿಯೋ ತಂದದು ಇಷ್ಟೇ. ಕಂಟೆಂಟ್ ಕಾನ್ಸೆಪ್ಟ್ ಏನದ ಅಂದ್ರೆ ವಿಡಿಯೋದು ಇಷ್ಟೇ ಅದ. ಈಗ ಎಲ್ಲ ಸ್ಕ್ಯಾಮ್ ಆಗ್ಲತ್ತವ. ನೀವು ಸ್ಕ್ಯಾಮ್ಲಿಂದ ಎಚ್ಚರಿಕೆಯಿಂದ ಇರ್ಲಂತ ಈ ವಿಡಿಯೋ ತಂದಿದ ನೋಡ್ರಿ ಅಷ್ಟೇ. ಮತ್ತೇನಿಲ್ಲ ಉದ್ದೇಶ ನಾವ್ರಿಗೆ ಅವ್ರು ಇದು ಅದು ಅಂತ ಬರ್ತಾವಿಲ್ಲ ತಲೆಯಾಗ. ಹಂಗೇನಿಲ್ಲ, ಅವ್ರೆಲ್ಲ ಮಾಡಲ್ಲ, ಹಂಗೆ ಯಾರು ಭೀ ಮಾಡಲ್ಲ. ಎಲ್ಲರೂ ಮಾಡ್ತಿರಂದ್ರೆ ಒಳ್ಳೆ ಚಂದ ಮಾಡಂತ ಹೇಳ್ತಾರ ಅಷ್ಟೇ. ವಿಡಿಯೋ ಮಾಡೋದಷ್ಟೇ ಅದ. ಹೆಂಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ರಿ. ಇಂಥವೇ ವಿಡಿಯೋ ಇರ್ತಾವೆ, ಇಂಥವು ಇರಲ್ಲ. ಕಾಮಿಡಿ ಇರ್ತಾವೆ, ವ್ಲಾಗಿಂಗ್ ಇರ್ತಾವೆ, ಲೈಫ್ ಸ್ಟೈಲ್ ಇರ್ತಾವೆ, ಕಾಮಿಡಿ ಇರ್ತಾವಂತ, ಎಂಟರ್ಟೈನ್ಮೆಂಟ್ ಇರ್ತಾವಂತ ಹೇಳ್ತಾ ಸೀತಾ ಮತ್ತೊಂದು ವಿಡಿಯೋದಾಗ ಎಲ್ಲ ತನಕ ಎಲ್ಲೋ ಚದ್